ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಾಮ್ಯಚ್ಯುತ ಯಾವದೇತಾನ್ನಿರೀಕ್ಷೇऽಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಅರ್ಜುನ ಹೇಳಿದನು, ಹೇ ಅಚ್ಯುತನೇ, ಎರಡು ಸೇನೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು. ನಮ್ಮೊಡನೆ ಕಾದಾಡಬೇಕೆಂಬ ಬಯಕೆಯಿಂದ ನಿಂತಿರುವವರನ್ನು ನಾನು ನೋಡಬೇಕು. ಯೋತ್ಸ್ಯಮಾನಾನವೇಕ್ಷೇऽಹಂ ಯತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ದುರ್ಬುದ್ಧಿಯ ದುರ್ಯೋಧನನನ್ನು ಸಂತೋಷಗೊಳಿಸುವ ದೃಷ್ಟಿಯಿಂದ ಯುದ್ಧ ಮಾಡಲು ಒಟ್ಟುಗೂಡಿರುವವರನ್ನು ನೋಡಲು ನಾನು ಅಪೇಕ್ಷಿಸುತ್ತೇನೆ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶಃ ಗುಡಾಕೇಶೇನ ಭಾರತ ಸೇನಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯನು ಹೇಳಿದನು, ಗೂಢಾಕೇಶನು ಅಂದರೆ ಅರ್ಜುನನು ಹೀಗೆನ್ನಲು, ಎಲೈ ರಾಜನೇ ಅಂದರೆ ಧೃತರಾಷ್ಟ್ರನೇ, ಋಷಿಕೇಶನು ಆ ಉತ್ತಮ ರಥವನ್ನು ಎರಡೂ ಸೇನೆಗಳ ನಡುವೆ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮೀಕ್ಷಿತಾಂ ಉವಾಚ ಪಾರ್ಥ ಪಶ್ಚೈತಾನ್ ಸಮವೇತಾನ್ ಕುರುನಿತಿ. ಭೀಷ್ಮ, ದ್ರೋಣ ಮತ್ತು ಎಲ್ಲ ಭೂಪಾಲಕರ ಎದುರಿಗೆ ರಥವನ್ನು ನಿಲ್ಲಿಸಿ ಶ್ರೀಕೃಷ್ಣನು, ಪಾರ್ಥನೇ, ಇಲ್ಲಿ ನೆರೆದಿರುವ ಕೌರವರನ್ನು ನೋಡು ಎಂದನು. ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾನ್ ಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸುಖೀಂಸ್ತಥಾ. ಅಲ್ಲಿ ನೆರೆದಿದ್ದ ಎರಡೂ ಸೈನ್ಯಗಳಲ್ಲಿ ಇದ್ದ ತಂದೆಯರನ್ನು, ಚಿಕ್ಕಪ್ಪ, ದೊಡ್ಡಪ್ಪ ಇತ್ಯಾದಿ ತಾತಂದಿರನ್ನು, ಮಕ್ಕಳನ್ನು, ಆಚಾರ್ಯಗಳನ್ನು, ಸೋದರ ಮಾವಂದಿರನ್ನು, ಸಹೋದರರನ್ನು, ಮೊಮ್ಮಕ್ಕಳನ್ನು ಮತ್ತು ಸ್ನೇಹಿತರನ್ನು ಕಂಡನು. ತಾನ್ ಸಮೀಕ್ಷ್ಯ ಸ ಕೌಂತೆಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟಃ ವಿಷೀದನಿಧಮಬ್ರವೀತ್. ಎರಡೂ ಸೈನ್ಯಗಳಲ್ಲಿ ಹೆಣ್ಣು ಕೊಟ್ಟ ಮಾವಂದಿರನ್ನು ಮತ್ತು ಸ್ನೇಹಿತರನ್ನು ಅವನು ಕಂಡನು. ಆಗ ಕುಂತಿಪುತ್ರನು ಸೇರಿದ್ದ ಎಲ್ಲ ಬಂಧುಗಳನ್ನು ನೋಡಿ ಕರುಣಾಹೃದಯಿಯಾಗಿ ವಿಷಾದದಿಂದ ಹೀಗೆ ನುಡಿದನು. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅರ್ಜುನನು ಹೇಳಿದನು, ಹೇ ಕೃಷ್ಣನೇ, ಯುದ್ಧ ಮಾಡಲು ಕಾತರರಾಗಿ ನಿಂತಿರುವ ಈ ನೆಂಟರನ್ನು ನೋಡಿ ನನ್ನ ಕೈಕಾಲುಗಳು ನಡುಗುತ್ತಿವೆ ಮತ್ತು ನನ್ನ ಬಾಯಿ ಒಣಗುತ್ತಿದೆ, ನನ್ನ ಶರೀರ ಕಂಪಿಸುತ್ತಿದೆ ಹಾಗೂ ನನ್ನ ರೋಮಗಳು ನೆಟ್ಟಗೆ ನಿಂತಿವೆ. ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮಿ ಭ್ರಮತೀವ ಚ ಮೇ ಮನಃ. ಗಾಂಡೀವ ಧನಸ್ಸು ನನ್ನ ಕೈ ಜಾರಿ ಬೀಳುತ್ತಿದೆ, ಮೈಚರ್ಮವೆಲ್ಲ ಸುಡುತ್ತಿದೆ, ನನಗೆ ನಿಲ್ಲಲೂ ಆಗುತ್ತಿಲ್ಲ ಮತ್ತು ನನ್ನ ಮನಸ್ಸಿಗೆ ಭ್ರಮಣೆಯಾದಂತಿದೆ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ಕೇಶವನೇ, ನನಗೆ ಅಪಶಕುನಗಳು ಕಾಣುತ್ತಿವೆ. ಕದನದಲ್ಲಿ ಸ್ವಜನರನ್ನು
ಕೊಲ್ಲುವುದರಿಂದ ಒಳ್ಳೆಯದಾದೀತೆಂದು ನನಗೆ ಅನ್ನಿಸುವುದಿಲ್ಲ. ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋರ್ಗೈರ್ಜೀವಿತೇನ ವಾ. ಕೃಷ್ಣನೇ, ನನಗೆ ಗೆಲುವು ಬೇಕಿಲ್ಲ, ರಾಜ್ಯವೂ ಬೇಕಿಲ್ಲ, ಸುಖಗಳೂ ಬೇಕಿಲ್ಲ. ಗೋವಿಂದನೇ, ರಾಜ್ಯದಿಂದ, ಭೋಗಗಳಿಂದ ಮತ್ತು ಬದುಕುವುದರಿಂದ ನಮಗೇನಾಗಬೇಕು? ಯೇಷಾಮರ್ಥೇ ಕಾಂಕ್ಷಿತಂ ನ ರಾಜ್ಯಂ ಭೋಗ ಸುಖಾನಿ ಚ. ತಾಯಿಮೇವ ಸ್ಥಿತಾ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ಯಾರಿಗಾಗಿ ಈ ರಾಜ್ಯ, ಸುಖ ಮತ್ತು ಭೋಗಗಳನ್ನು ಬಯಸುತ್ತೇವೆಯೋ ಅಂತಹವರೆಲ್ಲ ಜೀವದಾಸೆಯನ್ನು, ಸಂಪತ್ತನ್ನು ತೊರೆದು ಯುದ್ಧಕ್ಕೆ ನಿಂತಿದ್ದಾರೆ. ಆಚಾರ್ಯಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಃ ಮಾತುಲಾ ಶ್ವಶುರಾ ಪೌತ್ರಃ ಶಾಲ್ಯಾಃ ಸಂಬಂಧನಸ್ತಥಾ. ಅವರು ಯಾರೆಂದರೆ ಆಚಾರ್ಯರು, ತಂದೆಗಳು, ಮಕ್ಕಳು ಹಾಗೂ ಅಜ್ಜಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುನರು ಮತ್ತು ಇತರ ಸಂಬಂಧಿಗಳು. ಏತಾನ್ ನ ಹಂತುಮಿಚ್ಛಾಮಿ ಜ್ಞಾತೋಪಿ ಮಧುಸೂದನ ಅಪಿ ತ್ರೈಲೋಕ್ಯರಾಜ್ಯಸ್ಯ ಹೇತೋ ಕಿಂ ನು ಮಹೀ ಕೃತೆ. ಮಧುಸೂದನನೇ, 3 ಲೋಕದ ರಾಜ್ಯ ಪದವಿ ಬಂದರೂ ನಮ್ಮನ್ನು ಕೊಲ್ಲಲು ಬಂದಿರುವ ಇವರನ್ನು ಕೊಲ್ಲಲು ಇಚ್ಛಿಸೆನು. ಹೀಗಿರುವಲ್ಲಿ ಬರಿಯ ಭೂಮಿಗಾಗಿ ಯುದ್ಧ ಮಾಡಲೇ?